ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾವು ಒಂದು ವಿಡಿಯೋದಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ 6ನೇ ಅಧ್ಯಾಯವಾದ ಪರಿಮಾಣಗಳ ಹೋಲಿಕೆ, ಇದರಲ್ಲಿ ಬರುವಂತಹ ಲಾಭ ಮತ್ತು ನಷ್ಟ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಅದರಲ್ಲಿ ಲಾಭ ಮತ್ತು ನಷ್ಟ, ಶೇಕಡಾ ಲಾಭ, ಶೇಕಡಾ ನಷ್ಟ, ಮಾರಾಟ ಬೆಲೆ, ಸೊ ಇವುಗಳನ್ನು ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚಿತ ನಾವು ಸೂತ್ರಗಳನ್ನು ಒಂದಿಷ್ಟು ತಿಳಿದುಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಲಾಭ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವಂಥ ಯಾವುದೇ ಒಂದು ವ್ಯಾಪಾರ ನಡೆದಾಗ ಸೊ ಅಲ್ಲಿ ಮಾರಿದ ಬೆಲೆ ಏನಪ್ಪ ಅಂದ್ರೆ ಕೊಂಡ ಬೆಲೆಗಿಂತ ಏನಾಗಿರೋಕು ಜಾಸ್ತಿ ಆದಾಗ ಏನಪ್ಪ ಅದಕ್ಕೆ ನಾವು ಲಾಭ ಅಂತ ಕರಿತೀವಿ. ಅಂದರೆ ಲಾಭ ಈಜುಕೊಟ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೊ ನಷ್ಟ ಅಂತ ಬಂದಾಗ ಕೊಂಡ ಬೆಲೆಯಲ್ಲಿ ನಾವು ಮಾರಿದ ಬೆಲೆಯನ್ನು ಕಳಿಬೇಕಾಗತ್ತೆ. ಸೊ ಶೇಕಡಾ ಲಾಭ ಅಂದರೆ ಆ ಒಂದು ಲಾಭವನ್ನು ಕಂಡ ನಂತರ ಆ ಒಂದು ಲಾಭವನ್ನು ಕೊಂಡ ಬೆಲೆಯಿಂದ ಭಾಗಿಸ್ಬೇಕು. ಅಂದರೆ ಲಾಭ ಭಾಗಲೆ ಕೊಂಡ ಬೆಲೆ ಇಂಟು 100. ಶೇಕಡಾ ನಷ್ಟ ಈಜುಕೊಟ್ಟು ನಷ್ಟ ಭಾಗಲೆ ಕೊಂಡ ಬೆಲೆ ಇಂಟು 100 ಆಗುತ್ತೆ. ಮತ್ತು ಮಾರಾಟ ಬೆಲೆ ಎರಡು ರೀತಿಯಲ್ಲಿ ನಾವು ಮಾರಾಟ ಬೆಲೆಯನ್ನು ಕಂಡುಹಿಡ್ತೀವಿ. ಒಂದು ಶೇಕಡಾ ಲಾಭ ಆದಾಗ ಮತ್ತು ಶೇಕಡಾ ನಷ್ಟ ಆದಾಗ. ಸೊ ಶೇಕಡಾ ಲಾಭ ಆದಾಗ ಮಾರಾಟ ಬೆಲೆಯನ್ನು ಕಂಡುಹಿಡಿಸೋದ್ರ ಲಾಭ ಪ್ಲಸ್ ಶೇಕಡಾ ಲಾಭ ಭಾಗಲೆ 100 ಇಂಟು ಕೊಂಡ ಬೆಲೆ ಅಥವಾ ಅಸಲು. ಮಾರಾಟ ಬೆಲೆ ಈಜ್ಕೊಟ್ಟು 100 ಮೈನಸ್ ಶೇಕಡಾ ನಷ್ಟ ಆದಾಗ ಭಾಗಲೆ ಕೊಂಡ ಬೆಲೆ ಇಂಟು ಅಸಲು ಬೆಲೆ. ಸೊ ನಂತರ ಏನಪ್ಪ ಅಂದ್ರೆ ಈಗ ಕೊಂಡ ಬೆಲೆ ಅಥವಾ ಅಸಲು ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಶೇಕಡಾ ಲಾಭ ಆದಾಗ ಬೇರೆ ಇರುತ್ತೆ ಮತ್ತು ಶೇಕಡಾ ನಷ್ಟ ಆದಾಗ ಕೂಡ ಅಲ್ಲಿ ಸೂತ್ರಗಳು ಬೇರೆ ಆಗ್ತವೆ. ಸೊ 100 ಇಂಟು ಮಾರಾಟ ಬೆಲೆ ಭಾಗಲೆ 100 ಪ್ಲಸ್ ಶೇಕಡಾ ಲಾಭ. ಅದೇ ರೀತಿ 100 ಗುಂಡ್ಲೆ ಮಾರಾಟ ಬೆಲೆ ಭಾಗಲೆ 100 ಮೈನಸ್ ಶೇಕಡಾ ನಷ್ಟ ಅಂತ. ಸೊ ಈ ಒಂದು ಸೂತ್ರಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ಯಾವ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳಿದಾರೆ ಅಂತ ನಾವು ಚರ್ಚೆ ಮಾಡೋಣ. ಸೊ ಮೊದಲೇ ಪ್ರಶ್ನೆ ಈ ರೀತಿ ಇದೆ. ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 4,000 ರೂಪಾಯಿಗೆ ಕೊಂಡು ಸೊ ಅದನ್ನು 4,800 ರೂಪಾಯಿಗೆ ಮಾರಿದನು. ಅವನಿಗೆ ಆದಂತಹ ಲಾಭದ ಪ್ರಮಾಣ ಅಥವಾ ಶೇಕಡಾ ಲಾಭವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಶೇಕಡಾ ಲಾಭವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಮುಂಚಿತವಾಗಿ ಲಾಭವನ್ನು ಕಂಡುಹಿಡಿಯಬೇಕು. ಲಾಭ ಈಜುಕೊಟ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಆ ಒಂದು ವಸ್ತು 4,800 ರೂಪಾಯಿಗೆ ಮಾರ್ತಾನೆ. ಎಷ್ಟಕ್ಕೆ ಕೊಂಡಿದ್ದು ನಾವು 4,000 ರೂಪಾಯಿಗೆ ಕೊಂಡಿದ್ದ. ಸೊ ಅದರಿಂದ ಲಾಭ ಎಷ್ಟಾಗುತ್ತಪ್ಪ ಅಂದರೆ 4,800ರಲ್ಲಿ 400 ಹೋದರೆ 800 ರೂಪಾಯಿ ಏನಪ್ಪ ಅವನಿಗೆ ಲಾಭ ಆಗುತ್ತೆ. ಸೊ ಲಾಭ ಆದ ನಂತರ ನಾವು ಶೇಕಡಾ ಲಾಭವನ್ನು ನಾವು ಸುಲಭವಾಗಿ ಬಿಡಿಸ್ಬೋದು. ಶೇಕಡಾ ಲಾಭ ಫಾರ್ಮುಲಾ ಗೊತ್ತಿದೆ ನಿಮಗೆಲ್ಲ. ಶೇಕಡಾ ಲಾಭ ಈಜುಕೊಟ್ಟು ಲಾಭ ಭಾಗಲೆ ಕೊಂಡ ಬೆಲೆ ಇಂಟು 100. ಶೇಕಡಾ ಲಾಭ 800 ರೂಪಾಯಿ ಆಗಿದೆ. ಆ ಒಂದು ವಸ್ತುವಿನ ಕೊಂಡ ಬೆಲೆ ಎಷ್ಟಪ್ಪ ಅಂದರೆ 4,000 ರೂಪಾಯಿ ಇಂಟು 100ಕ್ಕೆ 100. ಸೊ ಈಗ ನಾವು ಕಟ್ತಾ ಹೊಡೆಯೋಣ. ಇವೆರಡು 0, ಇವೆರಡು 0, ಇದೊಂದು 0, ಇದೊಂದು 0. 4 1 4 ಎಷ್ಟು 80, 4 20 80. ಅದರಿಂದ ಆ ಒಬ್ಬ ವ್ಯಾಪಾರಿಗೆ ಶೇಕಡಾ 20% ಅಷ್ಟೇನಪ್ಪ ಅಂದ್ರೆ ಲಾಭ ಆಗುತ್ತಂತ. ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಇನ್ನು ಎರಡನೇ ಕ್ವೆಶ್ಚನ್ ನೋಡೋಣ. ಒಬ್ಬ ವ್ಯಾಪಾರಿಯು 2,000 ರೂಪಾಯಿಗೆ ಕೊಂಡ ಒಂದು ಪುಸ್ತಕವನ್ನು ರೂಪಾಯಿ 1,600 ರೂಪಾಯಿಗೆ ಮಾರಿದನು. ಆದರೆ ಶೇಕಡಾ ನಷ್ಟವನ್ನು ಕೇಳಿದರಲ್ಲಿ. ಸೊ ಮತ್ತೆ ನಾವು ನಷ್ಟವನ್ನು ಕಂಡುಹಿಡಬೇಕಾಗುತ್ತಿಲ್ಲ ಮುಂಚಿತವಾಗಿ. ಸೊ ನಿಮಗೆಲ್ಲ ಗೊತ್ತಿದೆ, ನಷ್ಟ ಈಜುಕೊಟ್ಟು ಏನಪ್ಪ ಅಂದ್ರೆ ಕೊಂಡ ಬೆಲೆಯಲ್ಲಿ ಏನಪ್ಪ ಅಂದ್ರೆ ಮಾರಿದ ಬೆಲೆಯನ್ನು ಕಳಿಬೇಕು. ಸೊ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಆ ಒಂದು ವಸ್ತುವಿನ ಕೊಂಡ ಬೆಲೆ 2,000 ರೂಪಾಯಿ ಮೈನಸ್ ಆ ಒಂದು ವಸ್ತುವಿನ ಮಾರಿದ ಬೆಲೆ ಅಂದರೆ 1,600 ರೂಪಾಯಿ. ಸೊ ಅದರಿಂದ 2,000ದಲ್ಲಿ 1,600 ಕಳೆದ್ರಪ್ಪ ಅಂದರೆ ನಮಗೆ 400 ರೂಪಾಯಿ ಸಿಗುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ, ನಷ್ಟ ಸಿಕ್ಕ ನಂತರ ಶೇಕಡಾ ನಷ್ಟವನ್ನು ಕಂಡುಹಿಡ್ಬೋದು. ಆ ಒಂದು ಸೂತ್ರವನ್ನು ಹಾಕಿ ಶೇಕಡಾ ನಷ್ಟ ಈಜುಕೊಟ್ಟು ನಷ್ಟ ಭಾಗಲೆ ಕೊಂಡ ಬೆಲೆ ಇಂಟು 100 ಅಂತ. ಸೊ ನಷ್ಟ ಎಷ್ಟಾಗಿದೆ ಒಬ್ಬ ವ್ಯಕ್ತಿಗೆ 400 ರೂಪಾಯಿ ನಷ್ಟ ಆಗಿದೆ ಅಂತ ಅರ್ಥ. ಗುಂಡ್ಲೆ ಭಾಗಲೆ ಕೊಂಡ ಬೆಲೆ ಎಷ್ಟು, ಒಂದು ವಸ್ತುವಿನ ಕೊಂಡ ಬೆಲೆ 2,000 ರೂಪಾಯಿ ಇಂಟು 100ಕ್ಕೆ
100. ಇವಾಗ ನೋಡಿ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ಇದೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. 2 1 2, 2 20 40. ಆದ್ದರಿಂದ ಆ ವ್ಯಾಪಾರಿಗೆ ಶೇಕಡ 20ರಷ್ಟು ಏನಾಗುತ್ತಪ್ಪ ಅಂದರೆ ನಷ್ಟ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಆ ವ್ಯಾಪಾರಿ 20% ಏನಪ್ಪ ಅಂದ್ರೆ ಆ ಒಂದು ನಷ್ಟವನ್ನು ಅನುಭವಿಸ್ತಾನೆ ಅಂತ ಅರ್ಥ. ಸೊ ಈಗ ಮುಂದಿನ ಒಂದು ಲೆಕ್ಕ ನೋಡೋಣ. ಸೊ ಇಲ್ಲಿವರೆಗೆ ನಾವು ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟದ ಮೇಲೆ ನೇರವಾಗಿ ಕೇಳ್ತಾರೆ. ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟ ಕಂಡುಹಿಡಬೇಕಾದ್ರೆ ನಾವು ಮುಂಚಿತವಾಗಿ ಲಾಭ ಮತ್ತು ನಷ್ಟವನ್ನು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಒಂದು ಲೆಕ್ಕ ಇದೆ ನೋಡಿರಿ. ಒಬ್ಬ ರೈತನು 18,000 ರೂಪಾಯಿಗೆ ಕೊಂಡ ಒಂದು ಎತ್ತನ್ನು 20% ಲಾಭಕ್ಕೆ ಮಾರ್ತಾನೆ. 18,000 ರೂಪಾಯಿಗೆ ತೊಗೊಂಡಿರ್ತಾನೆ, ಬಟ್ ಅವನು ಏನಪ್ಪ ಅಂದ್ರೆ 20% ಲಾಭದಲ್ಲಿ ಏನಪ್ಪ ಅಂದ್ರೆ ಆ ಒಂದು ಎತ್ತನ್ನು ಮಾರ್ತಾನೆ. ಆದರೆ ಆ ಒಂದು ಆ ಒಂದು ಎತ್ತನ್ನು ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಮಾರಾಟ ಬೆಲೆ. ಯಾವಾಗ ಮಾರಾಟ ಬೆಲೆ? ಶೇಕಡಾ ಲಾಭ ಆದಂಥ ಸಂದರ್ಭದಲ್ಲಿ ಮಾರಾಟ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಮಾರಾಟ ಬೆಲೆಯನ್ನು ಕಂಡುಹಿಡಿಸೋದ್ರೆ ಏನಪ್ಪ ಅಂದರೆ 100 ಪ್ಲಸ್ ಶೇಕಡಾ ಲಾಭ ಆಗಿದೆ. ಅದರಿಂದ ಶೇಕಡಾ ಲಾಭ ಬಾಗಲೆ 100 ಇಂಟು ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಶೇಕಡಾ ಲಾಭ ಆದಾಗ ಮಾರಾಟ ಬೆಲೆಯನ್ನು ಕಂಡುಹಿಡಿಯೋ ಸೂತ್ರ 100 ಪ್ಲಸ್ ಶೇಕಡಾ ಲಾಭ ಬಾಗಲೆ 100 ಇಂಟು ಕೊಂಡ ಬೆಲೆ. ಸೊ ಈ ಒಂದು ಸೂತ್ರದಲ್ಲಿ ನಾವು ಕೊಟ್ಟಂಥ ಬೆಲೆಯನ್ನು ಹಾಕೋಣ. 100ಕ್ಕೆ 100 ಪ್ಲಸ್ ಶೇಕಡಾ ಲಾಭ ಎಷ್ಟಾಗಿದೆ? 20 ಆಗಿದೆ, ಬಾಗಲೆ 100ಕ್ಕೆ 100 ಗುಂಡ್ಲೆ ಕೊಂಡ ಬೆಲೆ ಎಷ್ಟು? ಆ ಒಂದು ಎತ್ತನ್ನು 18,000 ರೂಪಾಯಿಗೆ ಒಂದು ಎತ್ತನ್ನು ಕೊಂಡಿದ್ದಾರೆ. 18,000 ರೂಪಾಯಿಗೆ ಆ ಒಂದು ಎತ್ತನ್ನು ಕೊಂಡಿದ್ದಾರೆ. ಸೊ ಈಗ ನಾವು ಮಾಡೋಣ. 100 ಪ್ಲಸ್ 20 100, 20 ಬಾಗಲೆ 100ಕ್ಕೆ 100 ಗುಂಡ್ಲೆ ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಎಷ್ಟಿದೆ? 18,000 ಇದೆ, 18,000. ಸೊ ಇವಾಗ ನಾವು ಕಟ್ತಾ ಬಿಡೋಣ. ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದನ್ನು ನೋಡೋಣ. 120 ಗುಂಡ್ಲೆ 180. ಓಕೆನಾ? 120 ಗುಂಡ್ಲೆ 180 ಅರ್ಥ. ಸೊ ಇವೆರಡನ್ನು ಗುಣಿಸೋಣ ಇವಾಗ ನಾವು. ಸೊ ನಾವು ಫಸ್ಟ್ ಸಂಖ್ಯೆಗಳನ್ನು ಅಷ್ಟೇ ಗುಣಿಸೋಣ. 12 ಎಂಟ್ಲೆ 96, 10 9, 12 12, 12 9, 12 ಪ್ಲಸ್ 9 21. ಸೊನ್ನೆಗಳು ಎಷ್ಟಿದ್ದಾವೆ? 1 0 2 0. ಟೋಟಲ್ ಎಷ್ಟು ಸೊನ್ನೆ ಇದೆ? 2 ಸೊನ್ನೆಗಳಿದ್ದಾವೆ. ಸೊ ಆ ಒಂದು ಎತ್ತನ್ನು ಕೊಂಡ ಬೆಲೆ ಎಷ್ಟಪ್ಪ ಅಂದರೆ ಆ ಒಂದು ಎತ್ತನ್ನು ಎಷ್ಟಕ್ಕೆ ಮಾರಿದ್ರಪ್ಪ ಅಂದ್ರೆ 21,600 ರೂಪಾಯಿಗೆ ಮಾರಿದರು ಅವರು. ಅಂದರೆ ಸೊನ್ನೆಗಳಿದ್ದ ನಾವು ಈಸಿ ಗುಣಿಸ್ಬೋದು. ಸೊನ್ನೆಗಳನ್ನು ಬಿಟ್ಟು ಸಂಖ್ಯೆಗಳನ್ನು ಗುಣಿಸಿ ನಂತರ ಎಷ್ಟು ಸೊನ್ನೆಗಳಿರ್ತಾವೆ ಆ ಬಂದಂಥ ಉತ್ತರಕ್ಕೆ ಏನಪ್ಪ ಅಷ್ಟು ಸೊನ್ನೆಗಳನ್ನು ಸೇರಿಸಿದ್ರೆ ಬೆಲೆ ಸಿಗುತ್ತೆ. ಸೊ 12 96, 6 10 9, 12 12 ಪ್ಲಸ್ 9 21. ಸೊ 21,600 ರೂಪಾಯಿಗೆ ಏನಪ್ಪ ಅಂದ್ರೆ ಆ ಒಂದು ಎತ್ತನ್ನು ಮಾರಾಟ ಮಾಡ್ತಂತ ಅರ್ಥ. ಏನಪ್ಪ? ಶೇಕಡಾ ಲಾಭ ಆದಾಗ. ಸೊ ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಬಿಡಿಸೋಣ. ಇಲ್ಲಿದೆ ನೋಡಿರಿ. ಒಂದು ಟೇಬಲ್ನ ಕೊಂಡ ಬೆಲೆ 4,000 ರೂಪಾಯಿ, 10% ನಷ್ಟದಲ್ಲಿ ಮಾರಿದರೆ ಅದರ ಒಂದು ಮಾರಾಟ ಬೆಲೆಯನ್ನು ಕೇಳಿದ್ದಾರೆ. ಎಷ್ಟಿದೆ ನೋಡ್ರಿ ಇಲ್ಲಿ. ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಶೇಕಡಾ ನಷ್ಟ ಆಗಿದೆ. ಒಂದು ಟೇಬಲ್ ತೊಗೊತಾರೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ 10% ಅಷ್ಟು ಏನಪ್ಪ ಅಂದರೆ 100ಕ್ಕೆ 10 ರೂಪಾಯಿದಷ್ಟು ಏನಪ್ಪ ನಷ್ಟವನ್ನು ಅನುಭವಿಸ್ತಾನೆ. ಆದರೆ ಆ ಒಂದು ವಸ್ತುವನ್ನು ಅಥವಾ ಆ ಒಂದು ಟೇಬಲ್ನ ಎಷ್ಟಕ್ಕೆ ಮಾರಾಟ ಮಾಡಿದ್ರೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದ್ದ ಫಾರ್ಮುಲಾ ಶೇಕಡಾ ನಷ್ಟ ಆದಾಗ ಮಾರಾಟ ಬೆಲೆ ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂದರೆ 100 ಮೈನಸ್ ತೊಗೊಂಡ್ರಿ. ಇದಕ್ಕಪ್ಪ ಅಂದ್ರೆ ನಷ್ಟ ಆಗಿದೆ. ಅದರಿಂದ ಶೇಕಡಾ ನಷ್ಟ ಬಾಗಲೆ 100 ಗುಂಡ್ಲೆ ಕೊಂಡ ಬೆಲೆ. ಇದೇನಪ್ಪ ನಮ್ಮ ಸೂತ್ರ. 100 ಮೈನಸ್ ಶೇಕಡಾ ನಷ್ಟ ಬಾಗಲೆ 100 ಗುಂಡ್ಲೆ ಕೊಂಡ ಬೆಲೆ ಅಂತ ಅರ್ಥ. ಸೊ ಇವಾಗ ನಾವೇನಪ್ಪ ಅಂದ್ರೆ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಹಾಕ್ಕೊಂತ ಹೋಗೋಣ. ಸೊ 100ಕ್ಕೆ 100 ಮೈನಸ್ ಶೇಕಡಾ ನಷ್ಟ ಎಷ್ಟಾಗಿದೆ? 10% ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಬಾಗಲೆ 100ಕ್ಕೆ 100
ಇಂಟು ಆ ಒಂದು ವಸ್ತುವಿನ ಕೊಂಡ ಬೆಲೆ ಎಷ್ಟಪ್ಪ ಅಂದರೆ 4,000 ರೂಪಾಯಿ. ಎಷ್ಟು? 4,000 ರೂಪಾಯಿ. ಸೊ ಈಗ ನಾವು ಮಾಡೋಣ, 100ರಲ್ಲಿ 10 ಹೋದರೆ 90 ಬಾಗಲೇ ಹಾಗೆ 100ಕ್ಕೆ 100 ಇಂಟು 4,000ಕ್ಕೆ 4,000 ಎಷ್ಟಿದೆ ನೋಡಿ. ಸಿಂಪ್ಲಿಫಿಕೇಷನ್ ಮಾಡೋಣ. ಇವೆರಡು 0 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದೇನು 90 ಗುಂಡ್ಲೆ 40. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ, ಸೊನ್ನೆಗಳಿದ್ದಾಗ ಸೊನ್ನೆಗಳನ್ನು ಬಿಡಬೇಕು, ಫಸ್ಟ್ ಸಂಖ್ಯೆಗಳನ್ನು ಮಾತ್ರ ಗುಣಿಸ್ಬೇಕು. 9 4 36 9 4 36. ಎಷ್ಟು ಸೊನ್ನೆಗಳಿದಾವೆ? ಇಲ್ಲೊಂದು ಸೊನ್ನೆ, ಇಲ್ಲೊಂದು ಟೋಟಲ್ 2 ಸೊನ್ನೆಗಳಿದಾವೆ. ಅದನ್ನು 1 0 2 0 ಅಂದರೆ ಆ ಒಂದು ವಸ್ತುವಿನ ಮಾರಾಟ ಬೆಲೆ ಎಷ್ಟಪ್ಪ ಅಂದ್ರೆ 3,600 ರೂಪಾಯಿ. ಅಂದರೆ ಕೊಂಡಿರೋದೇ ಆ ಒಂದು ವಸ್ತು 4,000 ರೂಪಾಯಿಗೆ. ಆದರೆ 10% ಲಾಭಕ್ಕೆ ಏನಪ್ಪ ಅಂದರೆ 10% ನಷ್ಟದಲ್ಲಿ ಮಾರಾಟ ಮಾಡಿದರೆ ಅವರಿಗೆ ಎಷ್ಟಪ್ಪ ಆಗುತ್ತಪ್ಪ ಅಂದ್ರೆ ಆ ಒಂದು ವಸ್ತುವನ್ನು, ಆ ಟೇಬಲನ್ನು 3,600 ರೂಪಾಯಿಗೆ ಏನಪ್ಪ ಅಂದ್ರೆ ಮಾರಾಟ ಮಾಡಿದಂತ ಆಯಿತು. ಸೊ ಈ ರೀತಿ ಏನಪ್ಪ ಅಂದ್ರೆ ಲೆಕ್ಕಗಳನ್ನು ಲಾಭ ಮತ್ತು ನಷ್ಟದಲ್ಲಿ ನೇರವಾಗಿ ಕೇಳ್ತಾರೆ. ಇನ್ನು ಇದೇನಪ್ಪ ಅಂದ್ರೆ ಟೈಪ್ 1. ಇನ್ನು ಟೈಪ್ 2ದಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾವು ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಎಲ್ಲ ಫಾರ್ಮುಲಾಗಳು ಒಟ್ಟಾರೆಗೆ 8 ಫಾರ್ಮುಲಾಗಳು ಏನಪ್ಪ ನಮಗೆ ನೆನಪಿದ್ರಪ್ಪ ಅಂದರೆ ಏನಪ್ಪ ನಾವು ನೇರವಾಗಿ ಏನಪ್ಪ ಅಂದ್ರೆ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ನಮಸ್ಕಾರಗಳು.